ನೋಡಿ, ಒಂದು ಮಾತು ಹೇಳ್ತಾ ಇದ್ವಿ, ಇವರೆಲ್ಲ ಹಿಂದೆಯಿಂದ ಬರ್ತಾರಲ್ಲ, ಅವ್ರಿಗೇನಾದರೂ ಒಂದು ಲೈಫ್ ಸಿಕ್ಕಿದೆಯಾ? ದರ್ಶನ್ ಒಂದು ಮನೆ ಕಟ್ಕೊಟ್ಟಿದ್ದಾರೆ, ಒಂದು 50 ಲಕ್ಷ ಅಮ್ಮನ ಹೆಸರಲ್ಲಿ ಹಾಕಿದ್ದಾರೆ. ಯಾಕಂದರೆ 10-15 ಕೋಟಿನ ತಗೋತಾರಲ್ಲ ಒಂದು ಪಿಕ್ಚರ್ಗೆ. ನಾನು ಕೇಳಿದ್ದಷ್ಟೆ. ದರ್ಶನ್ ಮೇಲಿನ ಅಭಿಮಾನದಿಂದ 5ನೇ ಆರೋಪಿ ನಂದೀಶ್ ಕುಟುಂಬ ಇದೀಗ ಬೀದಿಗೆ ಬಿದ್ದಿದೆ. ಮಂಡ್ಯ ತಾಲೂಕಿನ ಚಾಮಲಾಪುರ ಗ್ರಾಮದ ನಂದೀಶ್ ತನ್ನ ಮನೆಗೆ ಆಧಾರವಾಗಿದ್ದ ಒಬ್ಬನೇ ಒಬ್ಬ ಮಗ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಕ್ಕೆ ತಂದೆ ತಾಯಿ ಕಂಗಾಲಾಗಿದ್ದಾರೆ. ನಮಗೆ ದುಃಖ ಆಗೋದು ಈ ಫ್ಯಾಮಿಲಿ ಬಗ್ಗೆ. ನಾವು ಹೇಳ್ತಿರೋದು ನಿಮ್ಮ ಫ್ಯಾಮಿಲಿ ನೋಡ್ರಪ್ಪ, ನಿಮ್ಮ ತಾಯಿಗೊಂದು ಸೀರೆ ಕೊಡ್ಸ್ರಪ್ಪ, ಅವ್ರು ತುಂಬ ಚೆನ್ನಾಗಿದ್ರೆ ಬನ್ನಿ, ನೀವು ಬೇಕಾದ್ ಮಾಡಿ. ಹಾಂ, ನೋಡಿ ಹೆಂಗಿದ್ದಾರೆ ಇವರು, ಮಾತಾಡಿದ್ದಾರೆ ಕೆಲಸ. ಸಂಜೆ ಗೊತ್ತಾಯಿತು, ಇನ್ಫಾರ್ಮೇಷನ್ ಅಷ್ಟೇ ಗೊತ್ತಿದ್ದು, ನಮ್ಗೆ ಯಾವ ಪೊಲೀಸಿಂದನೂ ಫೋನ್ ಬಂದಿಲ್ಲ ಸರ್. ನಾವು ಮೀಡಿಯಾ ನೋಡೇನೆ ನಾವು ತಿಳ್ಕೊಂಡಿರೋದು. ಅದಕ್ಕಿಂತ ಮುಂಚೆ ನಮಗೇನೂ ಗೊತ್ತಿಲ್ಲ. ನನ್ನ ತಮ್ಮ ಆ ಥರದವನು ಅಲ್ಲ ಸರ್. ಬೇಕಂದರೆ ಊರಲ್ಲಿ ನೀವು ಯಾರನ್ನು ಬೇಕಾದರೂ ವಿಚಾರಿಸ್ಕೊಳ್ಳಿ, ಅವನೊಬ್ಬರು ಸುಂತಿಗೆ ಹೋಗ್ತಿರ್ಲಿಲ್ಲ, ಏನಂದ್ರೆ ಏನಿರಲಿಲ್ಲ. ಮನೆ ಆಯಿತು, ಅವನಾಯಿತು, ನಾನಾಯಿತು, ನನ್ನ ಮಕ್ಕಳಾಯಿತು ಅಂತಲೇ ಇದ್ದ ಅವನು. ನಮ್ಮನ್ನು ನೋಡ್ಕೊಂಡು ನಮ್ಗೆ ಆಧಾರ ಆಗಿದ್ದವನೇ ಅವನು, ಬೇರೆ ಇನ್ಯಾರೂ ಅಲ್ಲ. ನಮ್ಮನ್ನೆಲ್ಲ ನೋಡ್ಕೊತಿದ್ದವನೇ ಅವನು. ಈಗ ಹಿಂಗಾಗಿದೆ ಅಂದರೆ ನಾವು ಹೆಂಗೆ ನಂಬಕ್ಕೆ ಆಗ್ತಿಲ್ಲ ನಮ್ಮ ಕೈಲಿ. ನೀನು ಸಾಕಾಗ್ದು ಏನು ಮಾಡೋದು ಸರ್, ನಮ್ಗೆ ಹೆದರಿಕೆ ಆಗಲಿವ ಸರ್. ಇರೋ ನಮ್ಮ ಮಗ ಹಿಂಗೆ ಯಾಕೆ ತಗೊಳಾಕಿದ್ರು, ಕೂಲಿ ಮಾಡಿ ಸಾಕಿರೋದು ಸರ್. ನಾನು ಯಾಕೆ ತಮ್ಮ ಹಿಂಗೆ ಮಾಡೋರು ಅಂದ್ರೆ ನನಗೆ ಗೊತ್ತಾಗಲ್ವ ಸರ್. ಹೆದರಿಕೆ ನನಗೆ ಸರ್. ಯಾವತ್ತೂ ಅವನಿಗೆ ಕಸಬ ಮಾಡಿ ಚಾಮಲಾಪುರದಲ್ಲಿ ಅಂದಿದ್ರೆ ನನಗೆ ಭಯ ಇರ್ತಿರ್ಲಿಲ್ಲ ಸರ್. ಯಾವತ್ತೂ ಆ ಕೆಲಸ ಮಾಡ್ದನಲ್ಲ ಸರ್ ಅವನು. ನನಗೇನೇ ಭಯ ಆಗಲ್ವ ಸರ್. ನನಗೆ ಅವರೇ ಒತ್ಕೊಂಡಿದ್ದಾರೆ ಸರ್. ನಂದು ಏನು ಇರಲಿಲ್ಲ ಸರ್. ನನ್ನ ಗಂಡ ದಡ್ಡ, ಅವ್ನಿಗೇನು ಗೊತ್ತಾಗೋದಿಲ್ಲ ಸರ್. ಅವ್ರೊಂದು ಅಂಗಡಿ ಹಾಕ್ಕೊಟ್ಟಿದ್ದ ಸರ್ ಅವ್ರಿಗೆ. ನೀನು ಎಲ್ಲೂ ಹೋಗ್ಬೇಡ ಹಣ ಅನ್ಕಂದು. ಅವ್ರು ಬಿಟ್ರೆ ಇನ್ನು ಆ ಕೆಲಸಕ್ಕೂ ಹೋಯ್ತಿರ್ಲಿಲ್ಲ ಸರ್ ಅವರು. ನಾವು ಆ ಥರ ಇದ್ರೆ ಕಬ್ಗೆ ಹೋಯ್ತಿದ್ದೆ ಸರ್. ನಾನು ಎಲ್ಲ ಸಾಡಾಡ್ತಾನೂ ಮಾಡ್ತಾಯಿದ್ದು ನಮಗೆ. ಇವ್ರು ನನ್ನ ಗಂಡನ ತಮ್ಮನಿಗೂ ಸರಿಯಾಗಿರೋನು ಕೊಡ್ದೇನೆ, ಅವಳ ಜೀವನನೂ ಅವನೇ ಮಾಡ್ತಾಯಿದ್ದ ಸರ್. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹಿಂಗೆ ಮಾಡೋನೆ ಅಂತ ನಮ್ಗೆ ಏನು ಗೊತ್ತು ಸರ್. ನೋಡಿ, ನಂದೀಶ್ ಕುಟುಂಬ ನಾನು ಹೇಳ್ತಿರೋದು. ಚೆನ್ನಾಗಿದ್ದಾರೆ ಇವರು. ಒಂಚೂರು ಜಮೀನಿಲ್ಲ, ಏನು ಮಾಡ್ಕೊಂಡಿಲ್ಲ. ಹಾಂ, ಯಾರು ಎಲ್ಲ ಹತ್ರ ಕೇಳಿದಾಗ ಅವರು ಅದು ಮಾಡಿದ್ದಾರೆ, ಇದು ಮಾಡಿ, ಮತ್ತು ಇವ್ರಿಗೆ ಮಾಡಬೇಕಿತ್ತಲ್ಲ ಏನಾದರೂ. ನಂದೀಶ್ ಕುಟುಂಬದ ಕಷ್ಟ ನೋಡಿ. ಕೊಲೆ ಕೇಸ್ನಲ್ಲಿ 5ನೇ ಆರೋಪಿ ಆಗಿದ್ದಾರೆ ನಂದೀಶ್ ಕುಟುಂಬಕ್ಕೆ ಒಂದು ಚೂರು ಜಮೀನಿಲ್ಲ. ಸರ್ಕಾರ ಕೊಟ್ಟ ಸೈಟ್ನಲ್ಲಿ ಚಿಕ್ಕ ಒಂದು ಮನೆ ಕಟ್ಕೊಂಡಿದ್ದಾರೆ. ತಂದೆಗೆ ಟೀ ಅಂಗಡಿ ಇಟ್ಕೊಟ್ಟಿರೋ ನಂದೀಶ್, ಒಂದು ಟೀ ಅಂಗಡಿ. ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಾ ಇರುವಂಥ ನಂದೀಶ್ ತಾಯಿ ಬೆಂಗಳೂರಿನಲ್ಲಿ ಕೇಬಲ್ ಕೆಲಸ ಮಾಡ್ತಾ ಇದ್ದಾರೆ ನಂದೀಶ್. ಮದುವೆ ಆಗಲು ಸಿದ್ಧತೆ ಮಾಡಿಕೊಳ್ತಾ ಇದ್ದ ಆರೋಪಿ. ಹೆಣ್ಣು ಹುಡುಕಲು ಆರಂಭಿಸಿದ್ದ A5 ಆರೋಪಿ ನಂದೀಶ್. ಹುಡುಕಿ ಸಿಕ್ಕಿದ್ರೆ ಕೆಲವೇ ತಿಂಗಳಲ್ಲಿ ಮದುವೆ ಆಗ್ತಾ ಇದ್ದ. ಇಂಥ ಪರಿಸ್ಥಿತಿ ಬಂದಿದೆ. ಆಯ್ತು, ಈಗ ಆತ ಒಳಗೋದ್ರೆ ಈ ಮನೆಯವರು ನೋಡ್ಕೊಳ್ಳೋರು ಯಾರು? ನಾನು ಅದೇ ಹೇಳಿದ್ದು, ಕಂಡವರ ಮಕ್ಕಳನ್ನು ಬಾವಿಗೆ ದೂಡಿ 5 ಲಕ್ಷ ಕೊಡ್ತೀನಿ, ಸರೆಂಡರ್ ಆಗಿಬಿಡು. ಅವನು ಸಾಯ್ಬೇಕಾ? ನೀವೆಲ್ಲ ಚೆನ್ನಾಗಿರ್ಬೇಕಾ? ಸರಿನಾ ಇದು? ಓಕೆ, ಇದನ್ನು ನಿರಂತರವಾಗಿ ನಿಮಗೆ ಸುದ್ದಿ ಕೊಡ್ತಾ ಇರ್ತೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ
ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.